ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಹೊಸ ರೀತಿಯಾಗಿ ಹಿತ್ಕದ ಬೇಳೆ ಕೈಮಾ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೋಣ. ತುಂಬ ಸೊಗಸಾಗಿರುತ್ತೆ. ಯಾವಾಗಲೂ ಕೈಮಾ ಉಂಡೆ ಸಾರು ತಿಂತಿದ್ರೆ ಈ ಥರ ಸ್ಪೆಷಲ್ಲಾಗಿ ಈ ಸೀಸನಲ್ಲಿ ಕೂಡ ಮಾಡ್ಕೋಬೋದು. ಅವರೇ ಬೇಳೆ ಸೀಸನಲ್ಲಿ ಅಥವಾ ಈಗಿನ ಕಾಲದಲ್ಲಿ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಸೈಡ್ ಡಿಶಸ್ ಆಗಿರುತ್ತೆ. ಇದನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಅವರೇ ಇದ್ಕಿರೋ ಅವರೆಕಾಳು ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿದೆ. ತುಂಬ ಸೊಗಸಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನಾನಿಲ್ಲಿ ಇದನ್ನ ಮೊದಲನೇ ಬೇಯಿಸೋಕೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧಂಬರ್ಧ ಬೇಯಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದು ಬೇಯೋಷ್ಟರಲ್ಲಿ ನಾವು ಇದನ್ನು ಮಸಾಲೆ ರುಬ್ಕೊಬಿಡೋಣ. ಈಸಿಯಾಗಿ ಮಸಾಲೆನ ಹಾಕ್ಕೊಳ್ಬೋದು ನಾವು. ನೋಡ್ತಿದ್ದೀರಲ್ಲ, ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಚಿಕನ್ ತೊಗೊಂಡಿದ್ದೀನಿ. ಇದು ಚಿಕನ್ ಕೈಮಾ ಗೊಜ್ಜು ಮಾಡ್ತಾ ಇದ್ದೀನಿ. ಅದ್ರ ಫ್ಲೇವರ್ ಇರುತ್ತೆ ಅಂತ ಮಟನ್ ಫ್ಯಾಟನ್ನು ತಗೋತಾ ಇದ್ದೀನಿ. ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಗೊಜ್ಜಿಗೆ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಅಂತ ತೊಗೊಂಡಿದ್ದೀನಿ. ಮಟನ್ನಲ್ಲಿ ಕೂಡ ನೀವು ಹೀಗೆ ಮಾಡ್ಕೊಳ್ಬೋದು. ಚಿಕನ್ನಲ್ಲಿ ಮಾಡೋಕ್ಕೆ ಕೂಡ ಅದೇ ಥರ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಎಣ್ಣೆಗೆ ಸಣ್ಣ ಸಣ್ಣಗೆ ಹೆಚ್ಚಿರೋ ಅಂಥ 2ರಿಂದ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ನಿಧಾನವಾಗಿ ನಾವು ಇದನ್ನು ಹುರ್ಕೋತಾ ಇರೋಣ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗೇ ಆ ಘಮ ಬಂದು ನಿಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಒಂದು ಸ್ಪೂನಷ್ಟು ನಾನಿಲ್ಲಿ ಒಂದು ಅರ್ಧದಿಂದ 1 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕೋಣ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದೀತಾ ಇದ್ದರೆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ. ಇಷ್ಟಂತ ಇದ್ದರೆ ಸಾಕು. ಜಾಸ್ತಿ ಸೀದೋದ್ರೆ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಆಗಿ ಬಂದರೆ ಸಾಕು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಘಮ್ ಅಂತ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಚೆ ಕಡೆ ತರೋದ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನೀವೇನೇ ಅಡುಗೆ ಮಾಡಿದ್ರೂ ಈ ಥರ ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಣ. ನೋಡಿ, ಇಲ್ಲಿ ನಾವು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಈ ಕಾಳು ಅರ್ಧಂಬರ್ಧ ಒಂದು 60% ಬೆಂದಿದೆ. ಈಗ ಕೈಗೆ ಹಾಕಿದ್ರೆ ಸಾಕು. ನಿಮಗೆ ಒಡೆದೋಗಂಗಿರಬೇಕು. ಹಿಂಗೆ ಕೈಲಿ ಇಸಗಿದ್ರೆ ನೋಡಿ, ಅಷ್ಟು ಬೆಂದರೆ ಸಾಕು. ಫುಲ್ಲು ಬೆಂದರೆ ಚೆನ್ನಾಗಿರಲ್ಲ. ಈ ಕೈಮಾ ಇದರಲ್ಲಿ ಕೂಡ ಸ್ವಲ್ಪ ಬೇಯುತ್ತೆ. ಈಗ ಒಗ್ಗರಣೆಗೆ ಹಾಕೋಬಿಡೋಣ. ಒಗ್ಗರಣೆಗೆ ಹಾಕೋ ಕಾರಣ ಅಂದರೆ ಬೇಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದು ಹಾಕೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ನೀವೇನಾದರೂ ಕಾಳನ್ನ ಬೇಯಿಸಲ್ಲ ಅಂದರೂ ಕೂಡ ಹೀಗೇ ಬೇಯಿಸ್ಕೊಳ್ಬೋದು. ಹೀಗೆ ಒಂದೇ ಸಲ ನೀವು ಹಾಕ್ಕೊಂಡು ಒಗ್ಗರಣೆಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ನಿಮಗೆ ಈ ಡಿಶ್ಶು ಚೆನ್ನಾಗಿ ರೆಡಿಯಾಗುತ್ತೆ. ಮತ್ತು ಈ ಹಸಿ ವಾಸನೆ ಸ್ಮೆಲ್ಲೆಲ್ಲ ಇರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೀವು ಕೋಳಿದು ನಾವು ಇಲ್ಲಿ ಕೈಮನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಜಾಸ್ತಿ ನುಣ್ಣಗೆ ಹೊಡ್ಸ್ಕೊಳಂಗಿಲ್ಲ. ಸ್ವಲ್ಪ ಬಾಯಿಗೆ ಸಿಗೋಂಗೆ ಹೊಡ್ಸ್ಕೊಂಡ್ರೇ ಕೈಮಾ ಗೊಜ್ಜಿಗೆ ಚೆನ್ನಾಗಿರುತ್ತೆ. ಉಂಡೆ ಮಾಡಬೇಕು ಅಂದರೆ ನಾವು ಯಾವಾಗಲೂ ರುಬ್ಬಾಕೋದ್ರಿಂದ ನೈಸ್ಗೆ ಆಗಿಬಿಡುತ್ತೆ. ಆವಾಗ ಕೂಡ ಚೆನ್ನಾಗಿರುತ್ತೆ. ಆದರೆ ಚಿಕನ್ ಅಥವಾ ಮಟನ್ ಈ ಥರ ಸ್ವಲ್ಪ ದಪ್ಪಕ್ಕೆ ನಿಮ್ಮ ಕೈಮಾ ಗೊಜ್ಜಿಗೆ ಅಂತಲೇ ಹೇಳಿ, ಆವಾಗ ಸ್ವಲ್ಪ ಸಿಗ್ತಾ ಇರಬೇಕು ಬಾಯಿಗೆ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಈಗ ಕಾಳು ಮಾಂಸ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹಸಿ ವಾಸನೆವರೆಗೂ ಹುರ್ಕೊಂಡು ಇವಾಗ ಒಂದು ಜಾರಲ್ಲಿ 1ರಿಂದ 1.5 ಸಣ್ಣದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ರುಬ್ಬಾಕಿದ್ರೆ ತುಂಬ ಸೊಗಸಾಗಿ ರುಚಿಯಾಗಿ ಬರುತ್ತೆ. ಆದ್ದರಿಂದ ಒಂದು 2ರಿಂದ 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಗೋಡಂಬಿ ಚೂರು ಹಾಕ್ಕೊಳ್ತಾ ಇದ್ದೀನಿ. ಬೇಬಿ ಗೋಡಂಬಿ ತಿಕ್ಕಾಗಿ ಬರುತ್ತೆ ಅದು ಗ್ರೇವಿ ಮತ್ತು ಸೊಗಸಾಗಿ ಟೇಸ್ಟು ಚೆನ್ನಾಗಿರುತ್ತೆ. ರಿಚ್ಚಾಗೂ ಇರುತ್ತೆ ಕೂಡ. ಸ್ವಲ್ಪ ಕಡಲೆಪಪ್ಪು ಅಥವಾ ಕಡಲೆ ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ. ಈಗ ಹುರಿತಿದ್ವಲ್ಲ ಆ ಚಿಕನ್ಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1ರಿಂದ 1.5 ಸ್ಪೂನಷ್ಟು ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ನಾನು ಅಂದಾಜಾಗಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೆ. ನೋಡ್ತಿದ್ರಲ್ಲ, ಈಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ಇಲ್ಲ
ಚಕ್ಕೆ, ಲವಂಗ ಕೂಡ ನೀವು ಇದಕ್ಕೆ ಈ ರುಬ್ತೀವಲ್ಲ ಆ ಮಸಾಲೆಗೆ ಹಾಕೋಬೋದು. ಈಗ ರುಬ್ಬಿರೋ ಮಸಾಲೆನ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಬೇಯಿಸಿಟ್ಟಿದ್ವಲ್ಲ ಆ ನೀರು ಆ ನೀರನ್ನು ಹಾಕ್ಕೊಂಡು ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗ ನೋಡಿ ಎಷ್ಟು ಸೊಗಸಾಗಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಈಗೆಲ್ಲ ಮಿಕ್ಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಕಾಳು ಒಂದು 90% ಬೆಂದ್ಬಿಟ್ಟಿರುತ್ತೆ. ಈಗ ಒಂದು 10% ಬೇಯಬೇಕಷ್ಟೇ. ಈ ಮಸಾಲೆಲಿ ಕೂಡ ಚಿಕನ್ ಕೂಡ ಬೇಗ ಬೆಂದ್ಬಿಡುತ್ತೆ. ಈಗ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದರೆ ಹಾಕ್ಕೊಂಡ್ರೆ ರುಚಿ ಅಂತೂ ಡಬಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕನ್ ಮಸಾಲ ಹಾಕಿ ಸಾಂಬಾರು ಕೂಡ ಮಾಡ್ಕೊಳ್ಬೋದು ಅಥವಾ ಈ ಥರ ಗ್ರೇವಿ ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಿಮಗೆ ಇದು ಪೂರಿಗೆ, ಚಪಾತಿಗೆ, ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿದೆ. ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಈಗ ಉಪ್ಪನ್ನು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅನಿಸ್ತು. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋಣ. ಈಗ ನಾವು ಎತ್ತಿಟ್ಟಿದ್ವಲ್ಲ ಮೊದಲೇ ಮಟನ್ ಚರ್ಬಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ದಿರ ಸ್ಕಿಪ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ಮಟನ್ ಫ್ಲೇವರ್ ಕೊಡುತ್ತೆ ಇದಕ್ಕೆ, ಈ ಗ್ರೇವಿ ಕಾಂಬಿನೇಷನ್ಗೆ. ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ನೀವು ಇದನ್ನು ಕುದಿಯೋಕೆ ಇಟ್ಬಿಟ್ರೆ ನಿಮಗೆ ಈ ಗ್ರೇವಿ ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೂ. ರುಚಿ ಅಂತೂ ಅದ್ಭುತವಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದ್ರೆ ನಿಮಗೆ ಈ ಡಿಶ್ಶು ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ ಚಪಾತಿಗಂತೂ ಮಾಡಿಸಿದ್ದ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ಲಾಗಿ ಅಪರೂಪಕ್ಕೆ ಈ ಥರ ಒಂದ್ಸಲಿ ಸ್ಪೆಷಲ್ಲಾಗಿ ಅವರೆಬೇಳೆಯಿಂದ ನಾವು ಈ ಥರ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ ಈಸಿಯಾಗಿ ನಾನು ಇದನ್ನು ಮನೇಲೇ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.